ಸ್ಟೂಡೆಂಟ್ಸ್, ಈಗಾಗಲೇ ನೀವು ಸಂಖ್ಯೆಗಳ ವರ್ಗ ಕಂಡುಹಿಡಿಯುವುದು, ಪೈಥಾಗೊರಸನ ತ್ರಿವರ್ಗಗಳನ್ನು ಬರೆಯುವುದು, ವರ್ಗಮೂಲ ಕಂಡುಹಿಡಿಯುವುದು, ಪುನರಾವರ್ತಿತ ವ್ಯವಕಲನ ಮೂಲಕ ವರ್ಗಮೂಲ ಕಂಡುಹಿಡಿಯುವುದು, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯುವುದು, ಭಾಗಾಕಾರ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯುವುದು, ಈ ಎಲ್ಲ ವಿಧಾನಗಳನ್ನು ಈಗಾಗಲೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೀವು ಕಲಿತಿದ್ದೀರಿ. ಈಗ ಬನ್ನಿ 8ನೇ ತರಗತಿಯ ಗಣಿತ ಅಧ್ಯಾಯ 5 ಅಭ್ಯಾಸ 5.4 ವರ್ಗಗಳು ಮತ್ತು ವರ್ಗಮೂಲಗಳನ್ನು ನೋಡೋಣ. ಸ್ಟೂಡೆಂಟ್ಸ್, ಈಗ ಅಭ್ಯಾಸ 5.4ರ ವರ್ಗಗಳು ಮತ್ತು ವರ್ಗಮೂಲದಲ್ಲಿ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆ ಅಂದರೆ, ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ, ಯಾವುದೇ ರೀತಿಯ ಲೆಕ್ಕ ಮಾಡದೆ ಅಂತ ಹೇಳಿದರೆ. ಈಗ ಮೊದಲನೇ ಪ್ರಶ್ನೆ ಅಂದರೆ 64. ಪರಿಹಾರ 64. ಈ ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕೆಗಳು 1. ಹೇಗಂತ ಹೇಳಿದ್ರೆ, ಈಗ ಇದಕ್ಕೆ ಬಿಡಿ ಸ್ಥಾನದಿಂದ 2 ಸ್ಥಾನಕ್ಕೆ ಒಂದು ಗೆರೆ ಎಳಿರಿ. ಈಗ ಒಂದು ಗೆರೆ ಎಳೆದ ಮೇಲೆ ಇದು ಎಷ್ಟು ಗೆರೆ ಇದಾವೆ ಅಷ್ಟು ವರ್ಗಮೂಲದಲ್ಲಿರುವ ಅಂಕೆಗಳ ಸಂಖ್ಯೆ ಆಗ್ತದೆ. ಆದ್ರಿಂದ ಈ ಸಂಖ್ಯೆ ವರ್ಗಮೂಲದಲ್ಲಿರುವ ಅಂಕೆಗಳ 1 ಅಂತ ಬರೆಯುವುದು. ಈಗ ಎರಡನೇದು 144. ಪರಿಹಾರ 144. ಈ ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕೆಗಳು 2. ಇದು ಸಹ ಹಾಗೆ ಬಿಡಿ ಸ್ಥಾನದಿಂದ 2 ಸ್ಥಾನಕ್ಕೆ ಒಂದು ಗೆರೆ ಎಳಿರಿ, ಮತ್ತೆ ಉಳಿದ ಒಂದಕ್ಕೆ ಒಂದು ಗೆರೆ ಎಳಿರಿ. ಈಗ ಎಷ್ಟು ಗೆರೆ ಅದು? 2 ಗೆರೆ ಅದು. 2 ಗೆರೆ ಆದ್ಮೇಲೆ ವರ್ಗಮೂಲದಲ್ಲಿರುವ ಅಂಕೆಗಳು 2 ಅಂತ ಬರೀಬಹುದು. ಈಗ 3ನೇ ಪ್ರಶ್ನೆ 4484. 4484ನ ಹೇಗೆ ಬರೆಯೋದು ಅಂತ ನೋಡೋಣ. ಪರಿಹಾರ 4484. ಈ ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕೆಗಳು 2. ಹೇಗೆಂದ್ರೆ ಬಿಡಿ ಸ್ಥಾನದಿಂದ 2 ಸ್ಥಾನಕ್ಕೆ ಒಂದು ಗೆರೆ ಎಳಿರಿ, ಮತ್ತೆ 2 ಸ್ಥಾನಕ್ಕೆ ಒಂದು ಗೆರೆ ಎಳಿರಿ. ಈಗ ಅದೇ ರೀತಿ 2 ಸ್ಥಾನಕ್ಕೆ ಒಂದೊಂದು ಗೆರೆ ಎಳಿತಾ ಹೋಗೋದು. ಈಗ ಎಷ್ಟು ಗೆರೆ ಇದಾವೆ? 2 ಗೆರೆ ಇದೆ. 1 2 ಗೆರೆ ಇದೆ. ಆದ್ರಿಂದ ವರ್ಗಮೂಲದಲ್ಲಿರುವ ಅಂಕೆಗಳು 2. ಇದು ಲೆಕ್ಕ ಮಾಡದೆ ಬರಿಬೇಕು ಅಂತ ಹೇಳಿದ್ರೆ, ಆದ್ರಿಂದ ನಾವು ಲೆಕ್ಕ ಮಾಡದೆ ಬರಿತಾ ಇದೀವಿ. ಈಗ 4ನೇದು 27,225. ಪರಿಹಾರ 27,225. ಈ ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕೆಗಳು 3. ಇದು ಸಹ ಹಾಗೆ ಬಿಡಿ ಸ್ಥಾನದಿಂದ 2 ಸ್ಥಾನಕ್ಕೆ ಒಂದು ಗೆರೆ, ಮತ್ತೆ 2 ಸ್ಥಾನಕ್ಕೆ ಒಂದು ಗೆರೆ, ಮತ್ತೆ ಇಲ್ಲಿ 2 ಸ್ಥಾನ ಇಲ್ಲ, ಒಂದೇ ಸ್ಥಾನ ಇದೆ, ಅದರಿಂದ ಒಂದು ಗೆರೆ. ಈಗ 1 2 3 ಗೆರೆಗಳಾದವು. ಆದ್ರಿಂದ ವರ್ಗಮೂಲದಲ್ಲಿರುವ ಅಂಕೆಗಳು 3. ಈಗ 5ನೇದು 3,90,615. ಪರಿಹಾರ 3,90,615. ಈ ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕೆಗಳು 3. ಇದನ್ನು ಸಹ ಬಿಡಿ ಸ್ಥಾನದಿಂದ 2 ಸ್ಥಾನಕ್ಕೆ ಒಂದು ಗೆರೆ, ನಂತರ ಪ್ರತಿಯೊಂದು 2 ಸ್ಥಾನಕ್ಕೆ ಒಂದು ಗೆರೆ ಎಳಿತಾ ಹೋಗೋದು. ಇಲ್ಲಿ 2, ಈ 2 ಸ್ಥಾನಕ್ಕೆ 2 ಗೆರೆ ಎಳೆದಾಗ ಗೆರೆಗಳು ಎಷ್ಟಾದವು? 1 2 3 ಆದವು. ಆದ್ದರಿಂದ ಈ ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕೆಗಳು 3 ಅಂತ ಬರಿಬಹುದು. ಈಗ ಭಾಗಾಕಾರ ವಿಧಾನದಿಂದ ದಶಮಾಂಶ ಸಂಖ್ಯೆಗಳ ವರ್ಗಮೂಲ ಕಂಡುಹಿಡಿಯುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈಗ ಮೂರನೇ ಪ್ರಶ್ನೆ ಏನಂತ ನೋಡೋಣ. ಕೆಳಗಿನ ದಶಮಾಂಶ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಈಗ ಕೆಲವೊಂದು ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇವುಗಳ ವರ್ಗಮೂಲನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಮೊದಲನೆಯದು 2.56. ಇದೊಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇದರ ವರ್ಗಮೂಲವನ್ನು ನಾವು ಕಂಡುಹಿಡಬೇಕಾಗಿದೆ. ಈಗ ಭಾಗಾಕಾರ ವಿಧಾನದಂತೆ ನಾವು ಬರ್ಕೊಳ್ಳೋಣ. 2.56 ಬಿಡಿ ಸ್ಥಾನದಿಂದ 2 ಸಂಖ್ಯೆಗಳಿಗೆ ಒಂದು ಗೆರೆಯನ್ನು, ಮತ್ತೆ ಉಳಿದ ಒಂದು ಸಂಖ್ಯೆಗೆ ಒಂದು ಗೆರೆಯನ್ನು ಬರ್ಕೊಳ್ಳೋಣ. ಈಗ ನಾವು ಈ ಒಂದು ಸಂಖ್ಯೆಗೆ ಒಂದೇ ಗೆರೆ ಇರೋದ್ರಿಂದ ಈ ಒಂದು ಸಂಖ್ಯೆನ ಭಾಗಾಕಾರ ಮಾಡಬೇಕು. ಈಗ ಒಂದು ಸಂಖ್ಯೆ ಅಂತ ಹೇಳಿದ್ರೆ 1 1 1 ಬರ್ತದೆ. ಈಗ 2 ತಗೊಂಡ್ರೆ 2 2 4 ಬರ್ತದೆ. 2 4ಕ್ಕಿಂತ ಸಣ್ಣದಾಗಿದ್ದರಿಂದ ನಾವೀಗ 1 1 1 ತಗೊಳ್ಳೋಣ. 2ರಲ್ಲಿ 1 ಕಳೆದ್ರೆ 1 ಬರ್ತದೆ. ನಂತರ ನಿಯಮದಂತೆ 2 ಸ್ಥಾನಗಳನ್ನು ನಾವು ಇಲ್ಲಿ ಕೆಳಗಿಳಿಸ್ಕೊಳ್ಳೋಣ. ಇಲ್ಲಿ 156 ಆಯಿತು. ಇಲ್ಲಿ ನಿಯಮದಂತೆ 1ಕ್ಕೆ ಮತ್ತು 1ಅನ್ನು ಹಾಕಿ ಕೂಡಿಸಿದಾಗ 2 ಬರ್ತದೆ. ನಂತರ ಈ ಪಕ್ಕದಲ್ಲಿರುವ ಸಂಖ್ಯೆಯನ್ನು ಯಾವ ರೀತಿ ನಾವು ಕಂಡುಹಿಡಿಬೇಕಂತ ಹೇಳಿದ್ರೆ, ಈ ಬಿಡಿ ಸ್ಥಾನದಲ್ಲಿರುವ 6ಕ್ಕೆ ಹೊಂದುವಂಥ ವರ್ಗವನ್ನು ನಾವು ಹುಡುಕಬೇಕಾಗ್ತದೆ. ಅಂತ ಹೇಳಿದ್ರೆ ಹಿಂದೆ ನೀವು ಕಲ್ತಿದ್ದೀರಿ. ಈಗ 6 ಅಂತ ಹೇಳಿದ್ರೆ 4 4 16, ಇಲ್ಲಾಂದರೆ 6 6 36. ಅದರಲ್ಲಿ ಬಿಡಿ ಸ್ಥಾನದಲ್ಲಿ 6 ಬಂದಿರೋದ್ರಿಂದ ಅಂಥ ವರ್ಗವನ್ನು ನಾವು ಇಲ್ಲಿ ಹುಡುಕಬೇಕಾಗ್ತದೆ. ಈಗ 2ರ ಪಕ್ಕದಲ್ಲಿ 4 ಹಾಕ್ಕೊಂಡು 4ರಿಂದ ಗುಣಿಸಿದಾಗ 24 4 96 ಬರ್ತದೆ. 96 156ಕ್ಕಿಂತ ಭಾಳ ಕಡಿಮೆ ಆದ್ದರಿಂದ ನೆಕ್ಸ್ಟ್ ಆಪ್ಷನ್ 6ಕ್ಕೆ ಹೋಗೋಣ. 6 6 36. ಬಿಡಿ ಸ್ಥಾನದಲ್ಲಿ 6 ಇದೆ, ಆದ್ದರಿಂದ ಇದು ಅದಕ್ಕೆ ಹೊಂದ್ಬೋದು ಅಂತ. ಈ 2ರ ಪಕ್ಕದಲ್ಲಿ 6 ಹಾಕ್ಕೊಂಡು 6ರಿಂದ ಗುಣಿಸಿದಾಗ 26 6 156 ಬಂದಿದೆ. 156 ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಿದ್ದರಿಂದ 26 6 156 ಅಂತ ಬರ್ಕೊಂಡಿದೆ. 156ರಲ್ಲಿ 156 ಹೋದರೆ 0. ಇದಕ್ಕಿಂತ ಮೊದಲು ನಾವೇನು ಮಾಡಬೇಕಂದ್ರೆ, ಈ ಒಂದು ಮಾಡ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲಿ ಈಗ ಈ 56 ಇಡಿಸ್ಕೊಳ್ಳೋದಕ್ಕೆ ಮುಂಚೆ ಒಂದು ಬಿಂದು ಬಂದಿರೋದ್ರಿಂದ ಈ ಬಿಂದುವಿನ ಇಲ್ಲಿ ಇಡಬೇಕಾಗ್ತದೆ. ನಂತರ ಈ 6ಅನ್ನು ಇಡಬೇಕಾಗ್ತದೆ. ಈಗ ನಮಗೆ 2.56ರ ವರ್ಗಮೂಲ 1.6 ಬಂದಿದೆ.
2.56ರ ವರ್ಗಮೂಲ 1.6. ಈಗ ಎರಡನೇ ಲೆಕ್ಕ ನೋಡೋಣ. ಎರಡನೇ ಲೆಕ್ಕ 7.29 ಅಂತ ಕೊಟ್ಟಿದ್ದಾರೆ. ಪರಿಹಾರ ಎರಡನೇ ಲೆಕ್ಕದ 7.29ರ ವರ್ಗಮೂಲನ ಕಂಡುಹಿಡಿಯೋಣ. ಇದನ್ನು ಇಲ್ಲಿ ಬರ್ಕೊಂಡಿದೆ. 7.29 ಬಿಡಿ ಸ್ಥಾನದಿಂದ 2 ಸ್ಥಾನಕ್ಕೆ ಒಂದು ಗೆರೆ ಎಳೆದಿದೆ ಮತ್ತು ಉಳಿದ 1 ಸ್ಥಾನಕ್ಕೆ ಒಂದು ಗೆರೆ ಎಳೆದಿದೆ. ಈಗ 7ಕ್ಕೆ ಭಾಗಾಕಾರ ಮಾಡಬೇಕಾಗಿದೆ. 7ಕ್ಕೆ ಭಾಗಾಕಾರ ಮಾಡಬೇಕಂದ್ರೆ 2 ಎರಡಲೇ 4 ತೊಗೊಂಡಿದೆ. ಈಗ 3 ತೊಗೊಂಡ್ರೆ 3 ಮೂರಲೇ 9 ಆಗ್ತದೆ. ಅದು 7ಕ್ಕಿಂತ ಹೆಚ್ಚಿಗೆ ಆದ್ದರಿಂದ ನಾವು 2 ಎರಡಲೇ 4 ತೊಗೊಂಡಿದ್ದೀವಿ. 7ರಲ್ಲಿ 4ಅನ್ನು ಕಳೆದ್ರೆ 3 ಉಳಿತು. ನಂತರ ಇಲ್ಲಿ ಬಿಂದು ಇರೋದ್ರಿಂದ ಆ ಬಿಂದುವಿನ ಇಲ್ಲಿ ಇಟ್ಟಿದ್ದೇವೆ. ನಂತರ 29ಅನ್ನು ಇಳಿಸ್ಕೊಂಡಿದ್ದೇವೆ. ಈಗ 329 ಆಗಿದೆ. ಇಲ್ಲಿ 2ಕ್ಕೆ 2ಅನ್ನು ಹಾಕಿ ಕೂಡಿಸಿದಾಗ 4 ಬಂದಿದೆ. ಈ 4ರ ಪಕ್ಕದಲ್ಲಿ ಯಾವ ಸಂಖ್ಯೆ ಇಡಬೇಕಂತ ಹೇಳಿದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಬರಬೇಕು ಅಂತ ಸಂಖ್ಯೆನ ನಾವು ಹುಡುಕಬೇಕು. ವರ್ಗ ಸಂಖ್ಯೆಯಲ್ಲಿ 9 ಬರೋದು ಯಾವುದು? 3 ಮೂರಲೇ 9 ಬರ್ತದೆ ಮತ್ತು 7 ಏಳೇ 49. ಅವು ಬಿಡಿ ಸ್ಥಾನದಲ್ಲಿ 9 ಬರ್ತದೆ. ಆದ್ದರಿಂದ ಫಸ್ಟು 3 ಮೂರಲೇ ನೋಡಿದಾಗ ಈ 4ಅನ್ನು ಬರ್ಕೊಂಡು 4 ಪಕ್ಕದಲ್ಲಿ 3 ಹಾಕಿ 3ರಿಂದ ಗುಣಿಸಿದಾಗ 43 ಮೂರಲೇ 129 ಬಂತು. ಇದು 329ಕ್ಕಿಂತ ಬಹಳ ಸಣ್ಣದ ಸಂಖ್ಯೆ ಆದ್ದರಿಂದ ನೆಕ್ಸ್ಟ್ ಆಪ್ಷನ್ನು 4ರ ಪಕ್ಕದಲ್ಲಿ 7 ಹಾಕ್ಕೊಂಡು 7ರಿಂದ ಗುಣಿಸಿದಾಗ 47 ಏಳೇ 329 ಬಂದಿದೆ. ಇದು ಇದಕ್ಕೆ ಮ್ಯಾಚ್ ಆಗೋದ್ರಿಂದ 47 ಏಳೇ 329 ಬರೆದಿದೆ. ಅದರಿಂದ 329ರಲ್ಲಿ 320 ಕಳೆದಾಗ 0 ಬಂದಿದೆ. ಈಗ ನಮಗೆ ಬಂದಿರೋ ಉತ್ತರ 7.29ರ ವರ್ಗಮೂಲ 2.7. ಅದೇ ಇಲ್ಲಿ ಬರ್ತಿದೆ 7.29ರ ವರ್ಗಮೂಲ 2.7. ನಂತರ ಮೂರನೇ ಲೆಕ್ಕಕ್ಕೆ ಹೋಗೋಣ. ಈಗ ಮೂರನೇ ಲೆಕ್ಕ 51.84. ಪರಿಹಾರ 51.84ರ ವರ್ಗಮೂಲವನ್ನು ಕಂಡುಹಿಡಿಯೋಣ. 51.84 ಬರ್ಕೊಂಡಿದೆ. ಇಲ್ಲಿ 2 ಸ್ಥಾನಕ್ಕೆ ಒಂದು ಗೆರೆ ಎಳೆದಿದೆ. ಇಲ್ಲಿ ಉಳಿದಿರುವ 2 ಸ್ಥಾನಕ್ಕೆ ಒಂದು ಗೆರೆ ಎಳೆದಿದೆ. ಈಗ 51ಕ್ಕೆ ನಾವು ಭಾಗಿಸಬೇಕಾಗಿದೆ. 7 ಏಳೇ 49 ಬರ್ಕೊಂಡಿದೆ. 8 ತೊಗೊಂಡ್ರೆ 8 8 64 ಆಗುತ್ತೆ. 51ಕ್ಕಿಂತ ಜಾಸ್ತಿ ಆಗುತ್ತೆ. ಆದ್ದರಿಂದ 7 ಏಳೇ 49 ಬರ್ಕೊಂಡಿದೆ. 51ರಲ್ಲಿ 49 ಹೋದರೆ 2 ಉಳಿದಿದೆ. ಈಗ ಇಲ್ಲಿ ಬಿಂದು ಇದೆ. ಬಿಂದುವನ್ನು ಇಲ್ಲಿ ಇಟ್ಕೊಂಡಿದೆ. ನಂತರ 84ಅನ್ನು ಇಳಿಸ್ಕೊಂಡಿದೆ. ಈಗ ಇಲ್ಲಿ 284 ಆಯಿತು. ಇಲ್ಲಿ 7ಕ್ಕೆ 7ಅನ್ನು ಕೂಡಿಸಿದಾಗ 14 ಆಗಿದೆ. 14ರ ಪಕ್ಕದಲ್ಲಿ ಒಂದು ಸಂಖ್ಯೆಯನ್ನು ತಗೋಬೇಕು. ಆ ಸಂಖ್ಯೆ ಯಾವುದಿರಬೇಕು ಅಂತ ಹೇಳಿದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಇದೆ. ಆ 4 ಬರಬೇಕು ಅಂತ ಸಂಖ್ಯೆಯನ್ನು ತಗೋಬೇಕು. ಅಂಥ ಸಂಖ್ಯೆ ಬರೆಯುವ ವರ್ಗಗಳು ಯಾವುದಂದರೆ 2 ಎರಡಲೇ 4, 8 8ಲೇ 64. ಇವೆರಡರಲ್ಲಿ ಬರ್ತದೆ. ಫಸ್ಟ್ 2ನ್ನು ತಗೊಂಡು ನೋಡೋಣ. 14ರ ಪಕ್ಕದಲ್ಲಿ 2 ಹಾಕ್ಕೊಂಡು 2ರಿಂದ ಗುಣಿಸಿದಾಗ 2 ಎರಡಲೇ 4, 2 4 8, 2 1 2 284 ಬಂದಿದೆ. ಇಲ್ಲೂ 274 ಇರೋದ್ರಿಂದ ನಾವು ಮತ್ತೆ ಮುಂದಿನ ಆಪ್ಷನ್ 8ಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಆದ್ದರಿಂದ 442 ಎರಡಲೇ 284. ಇದರಲ್ಲಿ 4ಕ್ಕೆ 4, 8ಕ್ಕೆ 8, 2ಕ್ಕೆ 2 ಕಳೆದಾಗ 0 ಬರ್ತದೆ. ಈಗ ನಮಗೆ 51.84ರ ವರ್ಗಮೂಲ 7.2 ಬಂದಿದೆ. 51.84ರ ವರ್ಗಮೂಲ 7.2. ಈಗ ನೆಕ್ಸ್ಟ್ 4ನೇ ಸಂಖ್ಯೆ 42.25 ಕೊಟ್ಟಿದ್ದಾರೆ. ಪರಿಹಾರ 42.25ರ ವರ್ಗಮೂಲ 42.25. ಬಿಡಿ ಸ್ಥಾನದಿಂದ 2 ಸ್ಥಾನಕ್ಕೆ ಒಂದು ಗೆರೆ, ಇಲ್ಲಿ 2 ಸ್ಥಾನಕ್ಕೆ ಒಂದು ಗೆರೆಯನ್ನು ಹಾಕೊಂಡಿದೆ. ಈಗ 42ಕ್ಕೆ ಭಾಗಿಸಬೇಕಾದ್ರಿಂದ 6 6ಲೇ 36 ತೊಗೊಂಡಿದೆ. 7 ತೊಗೊಂಡ್ರೆ 7 ಏಳೇ 49. ಅದು 42ಗಿಂತ ಹೆಚ್ಚಿಗೆ ಆಗ್ತದೆ, ಕಳೀಲಿಕ್ಕೆ ಆಗೋದಿಲ್ಲ. ಆದ್ದರಿಂದ 6 6ಲೇ 36 ತೊಗೊಂಡಿದೆ. 42ರಲ್ಲಿ 36 ಕಳೆದ್ರೆ 6 ಉಳಿದಿದೆ. ನಂತರ ಇಲ್ಲಿ ಬಿಂದು ಇರೋದ್ರಿಂದ ಒಂದು ಬಿಂದುವನ್ನು ಇಲ್ಲಿ ಕೊಟ್ಟಿದೆ. ಆನಂತರ 25ಅನ್ನು ಇಳಿಸ್ಕೊಂಡಿದೆ. ಈಗ ಇಲ್ಲಿ 625 ಆಗಿದೆ. ಈಗ 6ಕ್ಕೆ ಮತ್ತೊಂದು 6ಅನ್ನು ಇಟ್ಟು ಕೂಡಿಸಿದಾಗ 12 ಆಗಿದೆ. 12ರ ಪಕ್ಕದಲ್ಲಿ ಯಾವ ಸಂಖ್ಯೆ ಇಟ್ಕೊಂಡು ಗುಣಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಬರಬೇಕು. 5 ಬರುವಂಥದ್ದು ಒಂದೇ ಅಂತ ಹೇಳಿದ್ರೆ 5 5ಲೇ 25. ಅದೊಂದೇ ಸಂಖ್ಯೆಯಲ್ಲಿ 5 ಬರ್ತದೆ. ಆದ್ದರಿಂದ 5 ಹಾಕ್ಕೊಂಡು 125 × 5 ಮಾಡಿದಾಗ 625 ಬಂದಿದೆ. ಆದ್ದರಿಂದ 625ಕ್ಕೆ ಮ್ಯಾಚ್ ಆಗೋದ್ರಿಂದ 125 × 5 ಮಾಡಿದಾಗ 625. 5ರಲ್ಲಿ 5, 2ರಲ್ಲಿ 2, 6ರಲ್ಲಿ 6 ಹೋದರೆ 0 ಬಂತು. ಇಲ್ಲಿಗೆ ಲೆಕ್ಕ ಮುಗಿದಿದೆ. 42.25ರ ವರ್ಗಮೂಲ 6.5. 42.25ರ ವರ್ಗಮೂಲ 6.5. ಇದು ಪ್ರಶ್ನೆ 3ರಲ್ಲಿ 5ನೇ ಲೆಕ್ಕ 31.36. 31.36 ಬರ್ಕೊಂಡಿದೆ. ಬಿಡಿ ಸ್ಥಾನದಿಂದ 2 ಸ್ಥಾನಕ್ಕೆ ಒಂದು ಗೆರೆ, ಇಲ್ಲಿ 2 ಸ್ಥಾನಕ್ಕೆ ಒಂದು ಗೆರೆ ಎಳೆದಿದೆ. ಈಗ 31ನ್ನು ಭಾಗಿಸಬೇಕಾಗಿದೆ. 31ಗಿಂತ ಕಡಿಮೆ ವರ್ಗ ಸಂಖ್ಯೆ ಅಂತ ಹೇಳಿದ್ರೆ 25. 5 5ಲೇ 25. 6 ಬರ್ಕೊಂಡ್ರೆ 6 6ಲೇ 36. ಇದಕ್ಕಿಂತ ದೊಡ್ಡದಾಗ್ತದೆ. ಆದ್ದರಿಂದ 5 5ಲೇ 25 ಬರ್ಕೊಂಡಿದೆ. 31ರಲ್ಲಿ 25 ಕಳೆದ್ರೆ 6 ಬಂದಿದೆ. ಈಗ ಇಲ್ಲಿ ಬಿಂದು ಇರೋದ್ರಿಂದ ಇಲ್ಲಿ ಬಿಂದು ಇಟ್ಕೊಂಡಿದೆ. ಈಗ ನೆಕ್ಸ್ಟು 5ಕ್ಕೆ 5ಅನ್ನು ಕೂಡಿಸಿದಾಗ 10 ಬಂದಿದೆ. ನಂತರ ಇಲ್ಲಿ 36 ಇರೋದ್ರಿಂದ ಈ 36ಅನ್ನು ಕೆಳಗೆ ಇಳಿಸ್ಕೊಂಡಾಗ 636 ಆಗ್ತದೆ. ಈಗ 10ರ ಪಕ್ಕದಲ್ಲಿ ಯಾವ ಸಂಖ್ಯೆ ಇಟ್ಕೋಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಇರೋದ್ರಿಂದ ನಮಗೆ 4 4ಲೇ 16 ಬಿಡಿ ಸ್ಥಾನದಲ್ಲಿ 6 ಬರ್ತದೆ. ಇಲ್ಲಾಂದರೆ 6 6ಲೇ 36 ಬಿಡಿ ಸಂಖ್ಯೆದಲ್ಲಿ 6 ಬರ್ತದೆ. ಫಸ್ಟು ಸಣ್ಣದು 4 ತೊಗೊಂಡಾಗ
104 ಇಂಟು 4 ಮಾಡಿದಾಗ 416 ಬರ್ತದೆ. 416 636ಗಿಂತ ಕಡಿಮೆ ಆಗೋದ್ರಿಂದ ಭಾಳ ಕಡಿಮೆ ಆಗಿದ್ದರಿಂದ ನಾವು ಮುಂದಿನ ಸಂಖ್ಯೆ 106 ಇಂಟು 6 ಹೋದಾಗ 636 ಬರ್ತದೆ. ಅದು 636ಕ್ಕೆ ಮ್ಯಾಚ್ ಆಗೋದ್ರಿಂದ 106 636 ಅಂತ ಬರ್ಕೊಂಡು ಕಳೆದಾಗ 0 ಬರ್ತದೆ. ಈಗ 31.36ರ ವರ್ಗಮೂಲ 5.6 ಬಂದಿದೆ. 31.36ರ ವರ್ಗಮೂಲ 5.6. ಈಗ ಅಭ್ಯಾಸ 5.4ರಲ್ಲಿ 4ನೇ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ ಏನಂದರೆ, ಕೆಳಗಿನ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದರಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮತ್ತು ಈ ರೀತಿ ಪಡೆದ ಪೂರ್ಣ ವರ್ಗದ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಇದರಲ್ಲಿ 2 ಸ್ಟೆಪ್ ಇದ್ದಾವೆ. ಒಂದು, ಇದು ಕೊಟ್ಟಿದ್ದು ವರ್ಗಮೂಲ ಅಲ್ಲ ಅಂತ ಅವ್ರು ಹೇಳಿದ್ದಾರೆ, ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ಹೇಳಿದ್ದಾರೆ. ಆ ಪೂರ್ಣ ವರ್ಗ ಸಂಖ್ಯೆ ಮಾಡಬೇಕಾದ್ರೆ ಈ ಕೊಟ್ಟ ಸಂಖ್ಯೆಯಿಂದ ಎಷ್ಟನ್ನು ಕಳಿಬೇಕು ಅಂತ ಕೇಳಿದ್ದಾರೆ. ಆ ಕಳೆದು ಬಂದ ಪೂರ್ಣ ವರ್ಗದ ವರ್ಗಮೂಲವನ್ನು ಕಂಡುಹಿಡಿಯಬೇಕು ಅಂತ ಹೇಳಿದ್ದಾರೆ. ಈಗ ಲೆಕ್ಕ ನೋಡೋಣ. ಮೊದಲನೇ ಸಂಖ್ಯೆ ಅವ್ರು ಕೊಟ್ಟಿರೋದು ಏನಂತ ಹೇಳಿದ್ರೆ 402. ಪರಿಹಾರ 402. ಈ ಸಂಖ್ಯೆ ಒಂದು ಪೂರ್ಣ ವರ್ಗ ಸಂಖ್ಯೆಯಲ್ಲ. ಆದ್ದರಿಂದ 402ಅನ್ನು ಬರ್ಕೊಂಡು ಭಾಗಾಕಾರ ವಿಧಾನದಿಂದ ನೋಡೋಣ. ಈಗ ಇಲ್ಲಿ 2 ಸ್ಥಾನಕ್ಕೆ ಗೆರೆ ಎಳೆದಿದೆ, ಇಲ್ಲಿ 1 ಸ್ಥಾನ ಉಳಿದಿದೆ, ಅದಕ್ಕೊಂದು ಗೆರೆ ಎಳೆದಿದೆ. ಈಗ 4ಕ್ಕೆ ಭಾಗಿಸಬೇಕಾದ್ದರಿಂದ 2 2 4, 4ರಲ್ಲಿ 4 ಹೋದರೆ 0. ನಂತರ ಈ 2 ಸ್ಥಾನವನ್ನು ಇಲ್ಲಿ ಇಳಿಸ್ಕೊಂಡಿದೆ. ಇಲ್ಲಿ 2ಕ್ಕೆ 2 ಕೂಡಿಸಿದಾಗ 4 ಬಂದಿದೆ. ಈಗ ಇದಕ್ಕೆ ಭಾಗಿಸ್ಬೇಕಂದ್ರೆ ಇದು ಬಹಳ ಸಣ್ಣ ಸಂಖ್ಯೆ ಆದರೆ ಇಲ್ಲಿ 41 ಒಂದೇ ಹಾಕಿದ್ರೂ 41 ಬರ್ತದೆ. ಇದಕ್ಕಿಂತ ದೊಡ್ಡ ಸಂಖ್ಯೆ ಆಗ್ತದೆ. ಆದ್ದರಿಂದ ನಾವು 0 ಹಾಕ್ಕೊಂಡು ಗುಣಿಸೋಣ. 0 ಹಾಕ್ಕೊಂಡು ಗುಣಿಸಿದಾಗ 0 40 ಗುಣಿಸಿದಾಗ 0 0 0 ಬರ್ತದೆ. ಇಲ್ಲಿ ಕಳೆದಾಗ ನಮಗೆ 2 ಶೇಷ ಉಳಿತದೆ. 2 ಶೇಷ ಯಾಕೆ ಉಳಿತದೆ ಅಂತ ಹೇಳಿದ್ರೆ ಈ 402 ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಆದ್ದರಿಂದ ನಮಗೆ 2 ಶೇಷ ಉಳಿದಿದೆ. ಈಗ 2 ಸಂಖ್ಯೆ ಶೇಷವಾಗಿ ಉಳಿದಿದ್ದರಿಂದ 402 ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಇದಂತ ಅವರು ಮೊದಲೇ ಹೇಳಿದ್ದಾರೆ, ಪೂರ್ಣವರ್ಗ ಸಂಖ್ಯೆ ಅಲ್ಲ ಅಂತ. ಈಗ 402ಅನ್ನು ಒಂದು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಈ ಸಂಖ್ಯೆಯಿಂದ ಕಳೆಯಬೇಕಾದ ಒಂದು ಕನಿಷ್ಠ ಸಂಖ್ಯೆ 2. ಈಗ ಇಲ್ಲೇನು ಶೇಷ ಉಳಿತಲ್ಲ, ಈ ಸಂಖ್ಯೆಯನ್ನು 402ರಿಂದ ಕಳೆದ್ರೆ ನಮಗೆ ಒಂದು ಪೂರ್ಣವರ್ಗ ಸಂಖ್ಯೆ ಸಿಗ್ತದೆ. ಆದ್ದರಿಂದ 402 - 2 ಮಾಡಿದಾಗ 400 ಬಂತು. ಈಗ ಒಂದು ಪೂರ್ಣವರ್ಗ ಸಂಖ್ಯೆ ಸಿಕ್ಕಿದೆ. ಇದರ ವರ್ಗಮೂಲವನ್ನು ಕಂಡುಹಿಡಿಯೋಣ. ಮುಂದೆ 400 ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಆದ್ದರಿಂದ 400ರ ವರ್ಗಮೂಲ 400ರ ವರ್ಗಮೂಲ ಇಲ್ಲಿ ಬರ್ಕೊಂಡಿದೆ. ಮೊದಲನೇ 2 ಸ್ಥಾನಕ್ಕೆ ಗೆರೆ ಎಳೆದಿದೆ, ಉಳಿದ 1 ಸ್ಥಾನಕ್ಕೆ ಗೆರೆ ಎಳೆದಿದೆ. ಈಗ ಈ 1 ಸ್ಥಾನಕ್ಕೆ ಭಾಗಿಸಬೇಕಾದ್ರಿಂದ 2 2 4, 4ರಲ್ಲಿ 4 ಹೋದರೆ 0. ನಂತರ ಇವೆರಡು ಸ್ಥಾನಗಳನ್ನು ಇಳಿಸ್ಕೊಳ್ಳಲಾಗಿದೆ. ಈಗ ಮತ್ತೆ 2ಕ್ಕೆ 2ಅನ್ನು ಕೂಡಿಸಿದಾಗ 4 ಬಂದಿದೆ. ಅದರ ಪಕ್ಕದಲ್ಲಿ 0 ಹಾಕಿ 0ಇಂದ ಗುಣಿಸಿದಾಗ ಎಲ್ಲ 0 ಬರ್ತದೆ. ಆವಾಗ ಎಲ್ಲ 0 ಆಗ್ತದೆ. ಈಗ ನಮಗೆ ಬಂದಿರೋದು ಉತ್ತರ ಏನು? 400ರ ವರ್ಗಮೂಲ 20. 400ರ ವರ್ಗಮೂಲ 20. ಈಗ ಎರಡನೇ ಲೆಕ್ಕವನ್ನು ನೋಡೋಣ. ಎರಡನೇ ಲೆಕ್ಕ 1989. ಪರಿಹಾರ 1989 ಇದು ಒಂದು ಪೂರ್ಣ ವರ್ಗ ಸಂಖ್ಯೆಯಲ್ಲ. ಆದ್ದರಿಂದ ಇದರ ಭಾಗಾಕಾರ ವಿಧಾನದಿಂದ ಇದರ ವರ್ಗಮೂಲ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡೋಣ. 1989 2 ಸ್ಥಾನಕ್ಕೆ ಗೆರೆ ಎಳೆದಾಗ 89ಗೆ 1 ಗೆರೆ, 19ಗೆ 1 ಗೆರೆ ಬಂದಿದೆ. ಈ 19ನ ಮೊದಲು ಭಾಗಿಸಬೇಕು. 4 4 16. ಯಾಕಂದರೆ 5 ತೊಗೊಂಡ್ರೆ 5 5 25 ಆಗ್ತದೆ. 19ಗಿಂತ ಜಾಸ್ತಿ ಆಗಿರೋದ್ರಿಂದ ನಾವು 4 ತೊಗೋಬೇಕಾದ್ರೆ 4 4 16. 19ರಲ್ಲಿ 16 ಹೋದರೆ 3 ಉಳಿತು. ಆಮೇಲೆ 89ನ ಇಳಿಸ್ಕೊಂಡಾಗ 389 ಆಗ್ತದೆ. ಈಗ 4ಕ್ಕೆ 4ಅನ್ನು ಕೂಡಿಸಿದಾಗ 8 ಆಗ್ತದೆ. 8ರ ಪಕ್ಕದಲ್ಲಿ ನಾವು ಭಾಗಾಕಾರ ವಿಧಾನದಿಂದ ಹೇಗೆ ಮಾಡ್ತಿದ್ವು ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಬರಬೇಕು. 9 ಬರಬೇಕು ಅಂತೇಳಿ 3 3 9, ಇಲ್ಲಾಂದರೆ 7 7 49. ಈಗ 3 3 9 ತೊಗೊಂಡಾಗ ಇಲ್ಲಿ 8 ಬಂದಿದೆ. 8ರ ಪಕ್ಕದಲ್ಲಿ 3 ಹಾಕೊಂಡು 3ರಿಂದ ಗುಣಿಸಿದಾಗ 249 ಬರ್ತದೆ. ಇದು 389ಗಿಂತ ಭಾಳ ಕಡಿಮೆ ಸಂಖ್ಯೆ. ಆದ್ದರಿಂದ ನೆಕ್ಸ್ಟ್ ಆಪ್ಷನ್ ಇದೆ 7 7 49. 8ರ ಪಕ್ಕದಲ್ಲಿ 7 ಹಾಕ್ಕೊಂಡು ಗುಣಿಸಿ ನೋಡೋಣ. 87 7 ಮಾಡಿದಾಗ 609 ಆಗ್ತದೆ. 609 389ಗಿಂತ ಹೆಚ್ಚಿಗೆ ಆಗ್ತದೆ. ಯಾಕೆ ಹೀಗೆ ಬರ್ತಿದೆ ಅಂತ ಹೇಳಿದ್ರೆ ಇದೊಂದು ಪೂರ್ಣ ಸಂಖ್ಯೆ ಅಲ್ಲ. ಆದ್ದರಿಂದ ಇದು ಈ ರೀತಿ ಬರ್ತಾ ಇದೆ. ಈಗ ನಾವು ಅದಕ್ಕೆ ಹಿಂದೆ ಹೋಗೋಣ. ನಾವು 3ರಲ್ಲಿ ನೋಡಿದ್ವಿ, ಈಗ 4ರಲ್ಲಿ ನೋಡೋಣ. 84 4ನೇ ನೋಡಿದಾಗ 336 ಬರ್ತದೆ. ಇದು ಇದಕ್ಕೆ ಮ್ಯಾಚ್ ಆಗ್ತದೆ. ಅಥವಾ 5ರಲ್ಲಿ ಬರ್ತದೆ ನೋಡೋಣ. 85 5ನೇ ಮಾಡಿದಾಗ 425 ಬರ್ತದೆ. 425 389ಗಿಂತ ಹೆಚ್ಚಿಗೆ ಆದ್ದರಿಂದ ನಾವು ಇದಕ್ಕೆ ಹೋಗೋಣ. 84 4 336. 84 4 336 ಮಾಡಿಕೊಂಡು 9ರಲ್ಲಿ 6 ಹೋದರೆ 3, 8ರಲ್ಲಿ 3 ಹೋದರೆ 5, 3ರಲ್ಲಿ 3 ಹೋದರೆ 0. 53 ಶೇಷವಾಗಿ ಉಳಿದಿದೆ. ಶೇಷವಾಗಿ ಯಾಕೆ ಉಳಿತು ಅಂತ ಹೇಳಿದ್ರೆ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಆದ್ದರಿಂದ ಇದು ಶೇಷವಾಗಿ ಉಳಿದಿದೆ. ಈಗ 53 ಶೇಷವಾಗಿ ಉಳಿದಿದ್ದರಿಂದ 1989 ಒಂದು ಪೂರ್ಣವರ್ಗ ಸಂಖ್ಯೆಯಲ್ಲ. ಅದು ಶೇಷ ಉಳಿದ್ರಿಂದ ಅದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಪೂರ್ಣವರ್ಗ ಸಂಖ್ಯೆ ಆದರೆ ಶೇಷ ಉಳಿಯೋದಿಲ್ಲ.
ನಂತರ 1989 ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಈ ಸಂಖ್ಯೆಯಿಂದ ಕಳೆಯಬೇಕಾದ ಒಂದು ಕನಿಷ್ಠ ಸಂಖ್ಯೆ 53. ಅಲ್ಲಿ ಭಾಗಿಸಿದಾಗ ನಮಗೇನು 53 ಶೇಷ ಉಳಿತಲ್ಲ, ಆ ಶೇಷವನ್ನು 1989ರಿಂದ ಕಳೆದಾಗ ನಮಗೇನು ಸಂಖ್ಯೆ ಬರ್ತದೆ ಅದೇ ಒಂದು ಪೂರ್ಣವರ್ಗ ಸಂಖ್ಯೆ. ಆದ್ದರಿಂದ 1989ರಲ್ಲಿ 53ನ್ನು ಕಳೆಯೋಣ, ಆವಾಗ ನಮಗೆ 1936 ಬರ್ತದೆ. ಇದು ಒಂದು 1936 ಒಂದು ಪೂರ್ಣವರ್ಗ ಸಂಖ್ಯೆಯಾಗಿದೆ. ಈಗ ಇದರ ವರ್ಗಮೂಲವನ್ನು ಕಳೆಯಲಿಕ್ಕೆ ಹೇಳಿದರೆ ಇದರ ವರ್ಗಮೂಲವನ್ನು ಕಂಡುಹಿಡಿಯೋಣ. 1936ರ ವರ್ಗಮೂಲ 1936 ಎಡಗಡೆಯಿಂದ 2 ಸ್ಥಾನಕ್ಕೆ ಒಂದು ಗೆರೆ, ಇಲ್ಲಿಂದ ಒಂದು ಗೆರೆ ಎಳೆದಾಗ ಇಲ್ಲಿ 19 ಬರ್ತದೆ. 19ಕ್ಕೆ ಮೊದಲು ಭಾಗಿಸಬೇಕಾಗ್ತದೆ. 4 4 16, 19ರಲ್ಲಿ 16 ಹೋದರೆ 3 ಉಳಿತು. ನಂತರ 36ನ ಇಳಿಸ್ಕೊಂಡಾಗ 336 ಬಂದಿದೆ. ನಂತರ ಇಲ್ಲಿ 4ಕ್ಕೆ 4 ಕೂಡಿಸಿದಾಗ 8 ಬಂದಿದೆ. 8 ಪಕ್ಕದಲ್ಲಿ 4 ಹಾಕೊಂಡು ಕೂಡಿಸಿದಾಗ, ಯಾಕಂದರೆ ನಾವಿಲ್ಲೇ ಮೊದಲೇ ಮಾಡಿದ್ದೀವಿ, ಮೇಲ್ಗಡೆ ಮಾಡಿದ್ದೀವಿ, 84 4 336. ಆದ್ದರಿಂದ ಇಲ್ಲಿ ಡೈರೆಕ್ಟಾಗಿ ನಾವು 336ನ ಇಟ್ಬಿಡೋಣ. 84 4 336 ಕಳೆದಾಗ 0 ಬರ್ತದೆ. ಈಗ ನಮ್ಗೆ ಬಂದಿದ್ದೇನು 1936ರ ವರ್ಗಮೂಲ 44 ಬಂದಿದೆ. 1936ರ ವರ್ಗಮೂಲ 44. ಈಗ 4ನೇ ಪ್ರಶ್ನೆಯಲ್ಲಿ 3ನೇ ಲೆಕ್ಕವನ್ನು ನೋಡೋಣ. 3250 ಪರಿಹಾರ 3250 ಒಂದು ಪೂರ್ಣವರ್ಗ ಸಂಖ್ಯೆಯಲ್ಲ. ಆದ್ದರಿಂದ 3250 ಹಾಕ್ಕೊಂಡು ಭಾಗಾಕಾರ ವಿಧಾನದಿಂದ ನಾವು ವರ್ಗಮೂಲವನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡೋಣ. 2 ಸ್ಥಾನಕ್ಕೆ 2 ಗೆರೆಯನ್ನು ಎಳೆಯಲಾಗಿದೆ. ಇಲ್ಲಿ 2 ಸ್ಥಾನಕ್ಕೆ 2 ಗೆರೆಯನ್ನು ಎಳೆಯಲಾಗಿದೆ. 32ಕ್ಕೆ ಭಾಗಾಕಾರ ಮಾಡಬೇಕಾಗ್ತದೆ. ಈಗ 5 5 25 ತೊಗೊಂಡಿದೆ. 6 ತೊಗೊಂಡ್ರೆ 6 6 36, 32ಗಿಂತ ಹೆಚ್ಚಿಗೆ ಆಗ್ತದೆ. ಆದ್ದರಿಂದ 5 5 25 ತೊಗೊಂಡಿದೆ. 32ರಲ್ಲಿ 25 ಕಳೆದ್ರೆ 7 ಉಳಿದಿದೆ. ಈಗ ಈ 50ನ್ನು ಕೆಳಗಿಳಿಸ್ಕೊಂಡಾಗ ಇಲ್ಲಿ 750 ಆಗಿದೆ. ಇಲ್ಲಿ 5ಕ್ಕೆ 5ನ್ನು ಕೂಡಿಸಿದಾಗ 10 ಆಗಿದೆ. 10ರ ಪಕ್ಕದಲ್ಲಿ ಯಾವ ಸಂಖ್ಯೆ ತೊಗೋಬೇಕಂತ ಹೇಳಿದ್ರೆ ಈ ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆ ಆ ವರ್ಗದಲ್ಲಿ ಇರಬೇಕು. ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ, ಆದ್ದರಿಂದ ಆ ವರ್ಗ ಸಂಖ್ಯೆ ನಮಗೆ ಬರೋದಿಲ್ಲ. ಆದ್ದರಿಂದ ಇದರ ಹತ್ತಿರದ ಸಂಖ್ಯೆ ಯಾವುದಿದೆ ಅದನ್ನು ತಗೊಂಡು ಮಾಡೋಣ. ಈಗ 10ರ ಪಕ್ಕದಲ್ಲಿ 6 ಹಾಕ್ಕೊಂಡು ಗುಣಿಸಿದಾಗ 636 ಬರ್ತದೆ. ಇದರ ಹತ್ತಿರ ಆಗ್ತದೆ, ಆದರೆ ಅದಕ್ಕಿಂತ ಹತ್ತಿರದ ಸಂಖ್ಯೆ ಸಿಗ್ತದೆ ನೋಡೋಣ. 10ರ ಪಕ್ಕದಲ್ಲಿ 7 ಹಾಕ್ಕೊಂಡು 7ರಿಂದ ಗುಣಿಸಿದಾಗ 749 ಬರ್ತದೆ. ಇದು 636ಗಿಂತ ಹತ್ತಿರದ ಸಂಖ್ಯೆ, ಆದ್ದರಿಂದ 749 ಹಾಕ್ಕೊಂಡು ಕಳೆಯೋಣ. 10ರಲ್ಲಿ 9 ಹೋದರೆ 1, 4ರಲ್ಲಿ 4 ಹೋದರೆ 0, 7ರಲ್ಲಿ 7 ಹೋದರೆ 0. ಇಲ್ಲಿ 1 ಶೇಷವಾಗಿ ಉಳಿತು, ಯಾಕಂದರೆ ಇದು 3250 ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಈಗ ಒಂದು ಸಂಖ್ಯೆ ಶೇಷವಾಗಿ ಉಳಿದಿದ್ದರಿಂದ 3250 ಸಂಖ್ಯೆ ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಇಲ್ಲಿ ಶೇಷ 1 ಉಳಿದಿದೆ, ಆದ್ದರಿಂದ ಶೇಷ 0 ಉಳಿದ್ರಷ್ಟೇ ಅದು ಒಂದು ಪೂರ್ಣವರ್ಗ ಸಂಖ್ಯೆ ಆಗ್ತದೆ. ಶೇಷ 1 ಉಳಿದಿದ್ದರಿಂದ ಅದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಆದ್ದರಿಂದ ನಾವೀಗೇನು ಮಾಡಬೇಕಂದ್ರೆ ಮುಂದೆ 3250 ಸಂಖ್ಯೆಯನ್ನು ಒಂದು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕಳೆಯಬೇಕಾದ ಒಂದು ಕನಿಷ್ಠ ಸಂಖ್ಯೆ 1. ಈಗ ಶೇಷ ನಮಗೆ ಎಷ್ಟು ಉಳಿದಿದೆ? 1 ಉಳಿದಿರೋದ್ರಿಂದ ಈ 3250ರಲ್ಲಿ ಶೇಷ 1ನ್ನು ಕಳೆದಾಗ ನಮಗೆ ಏನು ಸಂಖ್ಯೆ ಬರ್ತದೆ? ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗಿರುತ್ತದೆ. ಆದ್ದರಿಂದ 3250ರಲ್ಲಿ ಬಂದಿದ್ದ ಶೇಷ 1ನ್ನು ಕಳೆದಾಗ ನಮಗೆ 3249 ಬಂದಿದೆ. ಇದು ಒಂದು 3249 ಒಂದು ಪೂರ್ಣವರ್ಗ ಸಂಖ್ಯೆಯಾಗಿದೆ. ಈಗ ಈ 3249 ಸಂಖ್ಯೆ ಒಂದು ಪೂರ್ಣವರ್ಗ ಸಂಖ್ಯೆ ಸಿಕ್ಕಿದೆ. ಇದರ ವರ್ಗಮೂಲವನ್ನು ಸಹಿತ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಈಗ 3249ರ ವರ್ಗಮೂಲವನ್ನು ಕಂಡುಹಿಡಿಯೋಣ. 3249 2 ಸ್ಥಾನಗಳಿಗೆ ಒಂದು ಗೆರೆ ಎಳೆದಿದೆ. ಇಲ್ಲಿ 2 ಸ್ಥಾನಗಳಿಗೆ ಒಂದು ಗೆರೆ ಎಳೆದಿದೆ. ಇಲ್ಲಿ 32ಕ್ಕೆ ಈಗ ಭಾಗಿಸಬೇಕಾಗಿದೆ. 32ಕ್ಕೆ ಭಾಗಿಸಬೇಕಾಗಿದ್ದರಿಂದ ನಮಗೆ 5 5 25 ತಗೊಳ್ಬೇಕಾಗ್ತದೆ. 32ರಲ್ಲಿ 25 ಕಳೆದಾಗ 7 ಉಳಿತದೆ. ನಂತರ 49ನ್ನು ಕೆಳಗಿಳಿಸ್ಕೊಂಡಾಗ 749 ಸಿಕ್ಕಿದೆ ನಮಗೆ. ಇಲ್ಲಿ 5ಕ್ಕೆ 5ನ್ನು ಕೂಡಿಸಿದಾಗ 10 ಆಗಿದೆ. 10ರ ಪಕ್ಕದಲ್ಲಿ 7 ಹಾಕೊಂಡು ಗುಣಿಸಿದಾಗ ಇಲ್ಲಿ ನಮಗೆ ಮೊದಲೇ ಹಿಂದೆ ನಾವು ಮಾಡಿ ನೋಡಿದ್ದೇವೆ. 107 749 ಬಂದಿದೆ. 749ರಲ್ಲಿ 740 ಕಳೆದಾಗ ನಮಗೆ 0 ಬಂದಿದೆ. ಆಗ ನಮಗೆ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗಿರ್ತದೆ. ಇದರ ವರ್ಗಮೂಲ 57. 3249ರ ವರ್ಗಮೂಲ 57 ಆಗಿದೆ. ಈಗ ಪ್ರಶ್ನೆ 4ರಲ್ಲಿ 4ನೇದನ್ನು ನೋಡೋಣ. 825 ಪರಿಹಾರ 825 ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಆದ್ದರಿಂದ 825ನ ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ನೋಡೋಣ. 2 ಸ್ಥಾನಕ್ಕೆ ಗೆರೆ ಎಳೆದಿದೆ, ಉಳಿದ 1 ಸ್ಥಾನಕ್ಕೆ ಗೆರೆ ಎಳೆದಿದೆ. ಈಗ 8ಕ್ಕೆ ಭಾಗಿಸಬೇಕಾಗಿದೆ. 2 2 4, 3ನೇ ತೊಗೊಂಡ್ರೆ 3 3 9 ಹೆಚ್ಚಿಗೆ ಆಗುತ್ತೆ. ಆದ್ದರಿಂದ 2 2 4, 8ರಲ್ಲಿ 4 ಹೋದರೆ 4 ಉಳಿತು. ಈಗ 25ನ ಇಳಿಸ್ಕೊಳ್ಳಾಗಿದೆ. ಈಗ 425 ಬಂದಿದೆ. ಇಲ್ಲಿ 2ಕ್ಕೆ 2 ಕೂಡಿಸಿದಾಗ 4 ಬಂದಿದೆ. ಈಗ 425ರ ಹತ್ತಿರದ ಸಂಖ್ಯೆಯನ್ನು ನೋಡೋಣ. ಈಗ 4ರ ಪಕ್ಕದಲ್ಲಿ 8 ಹಾಕ್ಕೊಂಡು 8ರಿಂದ ಗುಣಿಸಿದಾಗ 384 ಬಂದಿದೆ. 384 425ರ ಹತ್ತಿರದ ಸಂಖ್ಯೆ ಆಗಿದೆ.
ಈಗ ಅದ್ರ ಮುಂದೆ 9 ಹಾಕೊಂಡು ಗುಣಿಸಿ ನೋಡೋಣ. 4 ಪಕ್ಕದಲ್ಲಿ 9 ಹಾಕೊಂಡು 9 ಗುಣಿಸಿದಾಗ 9 49 441. ಇದು ನಾನು 425ಗಿಂತ ಹೆಚ್ಚಿಗೆ ಆಗಿರೋದ್ರಿಂದ ಇದನ್ನೇ ತಗೊಳ್ಳೋದು ಒಳ್ಳೆಯದು. ಈಗ 48 8 384, 5ರಲ್ಲಿ 4 ಹೋದ್ರೆ 1, 12ರಲ್ಲಿ 8 ಹೋದ್ರೆ 4, ಆಮೇಲೆ ಇಲ್ಲಿ 3ರಲ್ಲಿ 3 ಹೋದ್ರೆ 0. ಈಗ 41 ಶೇಷ ಉಳಿದಿದೆ, ಯಾಕಂದ್ರೆ ಇದು 825 ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಈಗ ಸಂಖ್ಯೆ 41 ಶೇಷವಾಗಿ ಉಳಿದಿದ್ದರಿಂದ 825 ಸಂಖ್ಯೆ ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ನಮಗೆ ಇಲ್ಲಿ ಶೇಷ 41 ಉಳಿದಿದೆ. ಯಾಕೆ ಉಳಿತು ಅಂತಂದ್ರೆ ಇದು 825 ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ, ಆದ್ರಿಂದ ಶೇಷ ಉಳಿದಿದೆ. ಪೂರ್ಣವರ್ಗ ಸಂಖ್ಯೆ ಆದ್ರೆ ಇಲ್ಲಿ ಶೇಷ ಉಳಿಯೋದಿಲ್ಲ, 0 ಬರ್ತದೆ. ಆದ್ರಿಂದ 825 ಸಂಖ್ಯೆ ಒಂದು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕಳೆಯಬೇಕಾದ ಒಂದು ಕನಿಷ್ಠ ಸಂಖ್ಯೆ 41. ಅದೇನು ಶೇಷ ಉಳಿದಿದೆ ಅದೇ ಶೇಷ, ಅದು ಕನಿಷ್ಠ ಸಂಖ್ಯೆ. 825ರಲ್ಲಿ ಈ ಶೇಷ 41ನ ಕಳೆದಾಗ ನಮಗೆ ಏನು ಬರ್ತದೆ ಅದೇ ಒಂದು ಪೂರ್ಣವರ್ಗ ಸಂಖ್ಯೆ. ಈಗ 825ರಲ್ಲಿ 41ನ ಕಳೆದಾಗ ನಮಗೆ 784 ಬಂದಿದೆ. ಇದೇ ಒಂದು ಪೂರ್ಣವರ್ಗ ಸಂಖ್ಯೆ. 784 ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಈಗ 784 ಸಂಖ್ಯೆಯ ವರ್ಗಮೂಲವನ್ನ ಕಂಡುಹಿಡಿಯೋಣ. ಈಗ 784ರ ವರ್ಗಮೂಲವನ್ನು ಕಂಡುಹಿಡಿಯೋಣ. 784 2 ಸ್ಥಾನಕ್ಕೆ ಒಂದು ಗೆರೆ ಎಳೆದಿದೆ, ಇದು ಉಳಿದ ಒಂದು ಸ್ಥಾನಕ್ಕೆ ಒಂದು ಗೆರೆ ಎಳೆದಿದೆ. ಈಗ 7ಕ್ಕಷ್ಟೇ ನಾವು ಭಾಗಿಸಬೇಕಾಗಿದೆ, ಆದ್ರಿಂದ 2 4 ತಗೊಂಡಿದೆ. 7 4 ಹೋದ್ರೆ 3 ಉಳಿದಿದೆ. ನಂತರ 84 ಇಳಿಸ್ಕೊಂಡಾಗ 384 ಆಗಿದೆ. ಇಲ್ಲಿ 2ಕ್ಕೆ 2 ಕೂಡಿಸಿದಾಗ 4 ಆಗಿದೆ. ಈಗ 384 ನಮಗೆ ಮೊದಲೇ ಬಂದಿದೆ. 48 8 384 ಬಂದಿದೆ. ಆದ್ರಿಂದ ಡೈರೆಕ್ಟ್ ಆಗಿ ನಾವು 48 8 384 ಹಾಕೊಂಡು ಕಳೆದು ಬಿಡೋಣ. ಈಗ 0 ಬಂದಿದೆ. ಈಗ 0 ಬಂದಿದ್ರಿಂದ 384 ಒಂದು ಪೂರ್ಣವರ್ಗ ಸಂಖ್ಯೆ, ಇದರ ವರ್ಗಮೂಲ 28. ಆದ್ದರಿಂದ 784ರ ವರ್ಗಮೂಲ 28 ಬಂದಿದೆ. ಈಗ ಪ್ರಶ್ನೆ 4ರಲ್ಲಿ 5ನೇ ಪ್ರಶ್ನೆ 4000 ಕೊಟ್ಟಿದ್ದಾರೆ. ಪರಿಹಾರ 4000 ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ, ಆದ್ದರಿಂದ 4000ನ ಭಾಗಾಕಾರ ವಿಧಾನದಿಂದ ಅದರ ವರ್ಗಮೂಲವನ್ನ ಕಂಡುಹಿಡಿಯೋಣ. 2 ಸ್ಥಾನಕ್ಕೆ ಒಂದು ಗೆರೆಯನ್ನು ಎಳ್ಕೊಂಡಿದೆ. ನಂತರ 2 ಸ್ಥಾನಕ್ಕೆ ಒಂದು ಗೆರೆಯನ್ನು ಎಳ್ಕೊಂಡಿದೆ. ಈಗ 40ಕ್ಕೆ ಭಾಗಿಸೋಣ. 6 36, 40ರಲ್ಲಿ 36 ಹೋದ್ರೆ 4 ಉಳಿದಿದೆ. ಮತ್ತೆ 2 ಸಂಖ್ಯೆಯನ್ನು ಇಳಿಸ್ಕೊಳ್ಳೋಣ. ಈಗ 6ಕ್ಕೆ 6 ಕೂಡಿಸಿದಾಗ 12 ಬಂದಿದೆ. ಈಗ 12ಕ್ಕೆ ಈ 410ರ ಸಂಖ್ಯೆ ಯಾವ್ದು ಅಂತ ಹೇಳಿದ್ರೆ 12 ಪಕ್ಕದಲ್ಲಿ 3 ಹಾಕೊಂಡು 3ರಿಂದ ಗುಣಿಸಿದಾಗ 369 ಬಂದಿದೆ. 400ರಲ್ಲಿ 369 ಕಳೆದಾಗ 31 ಬಂದಿದೆ. ಈಗ ಇದು ಇಲ್ಲಿ 12 ಪಕ್ಕದಲ್ಲಿ 4 ಹಾಕೊಂಡು ಗುಣಿಸಿದ್ರೆ ಅದು ಮತ್ತೆ ದೊಡ್ಡ ಸಂಖ್ಯೆ ಆಗ್ತದೆ 4ಗಿಂತ. ಆದ್ರಿಂದ 12 123 ಮೂರ್ಲೆ 369ನೇ ತಗೊಳ್ಳೋಣ. ಈಗ 400ರಲ್ಲಿ 369 ಕಳೆದಾಗ 31 ಉಳಿದಿದೆ. 31 ಇದೇನು ಶೇಷ ಉಳಿದ್ರಿಂದ ಈ 4000 ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಸಂಖ್ಯೆ 31 ಶೇಷವಾಗಿ ಉಳಿದಿದ್ದರಿಂದ 4000 ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಈಗ 4000 ಸಂಖ್ಯೆಯನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕಳೆಯಬೇಕಾದ ಒಂದು ಕನಿಷ್ಠ ಸಂಖ್ಯೆ 31 ಆಗಿದೆ. ಆದ್ರಿಂದ 4000ದಲ್ಲಿ 31ನ್ನು ಕಳೆದಾಗ ನಮಗೆ 3969 ಬಂದಿದೆ. ಈ 3969 ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಇದರ ವರ್ಗಮೂಲವನ್ನು ಸಹಿತ ಕಂಡುಹಿಡಿಯೋಣ. ಈಗ 3969ರ ವರ್ಗಮೂಲ 3969 ಎಡದಿಂದ 2 ಸಂಖ್ಯೆಗೆ ಒಂದು ಗೆರೆಯನ್ನು ಎಳೆಯಲಾಗಿದೆ, ಮತ್ತೆ 2 ಸಂಖ್ಯೆಗೆ ಒಂದು ಗೆರೆಯನ್ನು ಎಳೆಯಲಾಗಿದೆ. ಈಗ 39ಕ್ಕೆ ಭಾಗಿಸಬೇಕಾಗಿದೆ. 39ಕ್ಕೆ ಅಂತ ಹೇಳಿದ್ರೆ 6 36, 7 ತಗೊಂಡ್ರೆ 49 ಆಗ್ತದೆ. ಅದು 39ಗಿಂತ ಹೆಚ್ಚಿಗೆ ಆಗ್ತದೆ. ಆದ್ರಿಂದ 6 36, 39ರಲ್ಲಿ 36 ಕಳೆದ್ರೆ 3 ಉಳಿತು. ಈಗ 69ನ್ನ ಇಳಿಸ್ಕೊಳ್ಳಲಾಗಿದೆ. ಇಲ್ಲಿ 369 ಆಗಿದೆ. ಈಗ 6ಕ್ಕೆ 6ನ್ನು ಕೂಡಿಸಿದ್ರೆ 12 ಆಯ್ತು. ಈಗ ಇಲ್ಲಿ ನಮಗೆ 9 ಬರುವಂತ ವರ್ಗ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 3 ಮತ್ತೆ 7. ಈಗ 3ನ್ನು ತಗೊಂಡು ನೋಡೋಣ. 12 ಪಕ್ಕದಲ್ಲಿ 3 ಹಾಕಿ 3ರಿಂದ ಗುಣಿಸಿದಾಗ 369 ಬಂದಿದೆ. ಇಲ್ಲೂ 369 ಇದರಿಂದ 123 ಮೂರ್ಲೆ 369 ಹಾಕಿ ಕಳೆಯೋಣ. 0 ಬಂದಿದೆ. ಈಗ ನಮಗೆ 3969 ಒಂದು ಪೂರ್ಣವರ್ಗ ಸಂಖ್ಯೆ ಆದ್ರಿಂದ ಅದರ ವರ್ಗಮೂಲ 63 ಬಂದಿದೆ. ಆದ್ರಿಂದ 3969ರ ವರ್ಗಮೂಲ 63 ಬಂದಿದೆ. ಇಲ್ಲಿಯವರೆಗೆ ಅಭ್ಯಾಸ 5.4ರ 2, 3 ಮತ್ತು 4ನೇ ಪ್ರಶ್ನೆಗಳ ಎಲ್ಲ ಲೆಕ್ಕಗಳನ್ನು ಮಾಡಿ ಮುಗಿಸಿದ್ದೇವೆ. ನಾನು ತಿಳಿದ ಹಾಗೆ ಎಲ್ಲ ಸ್ಟೆಪ್ಗಳನ್ನು ನಾನು ಒಂದು ಬಿಡದ ಹಾಗೆ ನಿಮಗೆ ತಿಳಿಸಿದ್ದೇನೆ. ನಿಮಗೆ ಅದರಲ್ಲಿ ಯಾವುದಾದರೂ ಅರ್ಥವಾಗದಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಖಂಡಿತವಾಗಿ ಉತ್ತರಿಸುತ್ತೇನೆ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಇಲ್ಲಿಯವರೆಗೆ ನೀವು ನೋಡಿದ ವಿಡಿಯೋಗಳಲ್ಲಿ ಗಣಿತಗಳು ಸುಲಭವಾಗಿ ಅರ್ಥವಾಗುತ್ತಿದ್ದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.